ಬ್ಯಾಟ್ಸ್ಮನ್ಕಿನ್ನ ಅಂಗಡಿ ತಿಂಡಿಗಳು ತಿನ್ನೋದು ಬಿಟ್ಬಿಟ್ಟು ಡೈಲಿ ಎದ್ದ ತಕ್ಷಣ ಬೆಳಗ್ಗೆ ಫ್ರೂಟ್ಸ್ ಕೊಡು ಅಂತ ಹೇಳಿದ್ನಿ. ಆಮೇಲೆ ಇವ್ಯಾರನ್ನ ಚಿಕ್ಕಲಿ ಅಂತ ತಿಟ್ ಕೆಲಸ ಮಾಡಿದ್ರೆ ಎಸ್ ನಾನು ಮಾಡಿದ್ದೆ ಅಂತ ಕಮೆಂಟ್ ಮಾಡ್ರೆ ನಮ್ಮ ಬ್ಯಾಟ್ಸ್ಮನ್ಗೆ ನಾನು ಕಡಂಗ್ ಹಾಕ್ಬಿಟ್ಟು ಬವಿನ ಬುದ್ಧಿಶಕ್ತಿ ಜಾಸ್ತಿ ಆತದ್ ಬಿಡೋ ಅಂತ ಹೇಳಿದ್ನೆ. ಬರೀ ಇಂಥದೆಯಾ? ಎಷ್ಟು ಮಕ್ಕಳನ್ನ ಅಂಗಡಿ ತಿಂಡಿ ಕೊಡ್ಸೋದನ್ನ ಕಮ್ಮಿ ಮಾಡಿ ಹಣ್ಣುಗಳು ಮತ್ತೆ ಹಸಿ ತರಕಾರಿ ತಿನ್ನೋದು ಅಭ್ಯಾಸ ಮಾಡಿ. ಇವಾಗ ಇನ್ನ ಸ್ಟಾರ್ಟಿಂಗ್ ಎಲ್ಲ ಮಾವಿನಕಾಯಿ ಇವಾಗ ಕೆಜಿ 100 ರೂಪಾಯಿ ಐತೆ. ಸರಿ ಅಂದ್ಬಿಟ್ಟು ನಾನು 1 ಕೆಜಿ ತಗೊಂಬನ್ನೆ. ಗಿಡದಾಗ ಮಾಗದಷ್ಟು ಟೇಸ್ಟ್ ಇಲ್ಲ ಕಾಯಿ, ಟೇಸ್ಟ್ ಏನೋ ಅಷ್ಟು ಮಾತ್ರ ಇತ್ತು ಅಷ್ಟೇ. ನನಗೆ ಕೊಲ್ಲಾರ್ ಕೂತಾ ಇದ್ದೀನಿ, ದೇವ್ರ ಮೆರವಣಿಗೆ ಮಾಡ್ತಾ ಇದ್ರು. ಸರಿ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ರೆ ವೀಡಿಯೋ ಸರಿಯಾಗಿಲ್ಲ, ನನಗೂ ನೋಡೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ನಾನು ಡೈಲಿ ಕೆಲ್ಸಕ್ಕೆ ಹೋಗಿ ಮುಂದೆ 1-1.5 ಸೌದೆ ತಂದಾಕ್ಬಿಟ್ಟು ಹೋಗ್ಬೇಕು. ಕೆಲಸ ಬೇರೆ ಇರಲ್ಲ, ಅದಕ್ಕೆ ಮನೆಗಿದ್ನೆ. ಸರಿ ಅಂತ ಹೇಳ್ಬಿಟ್ಟು 1 ಸೌದೆ ತಂದ್ಬಿಡೋಣ ಅಂತ ಹೋದ್ನೆ. ಅಲ್ಲೋದ್ಮೇಲೆ ಗೊತ್ತಾಯ್ತು ಏನ್ಕಪ್ಪ ಈ ಸೌದೆ ಈ ಬಾಧೆ ಅಂತ ಹೇಳ್ಬಿಟ್ಟು. ರಾತ್ರಿ ಮಲ್ಕೆ ನಂತರ ಮೈಕೈ ಅಂತೂ ಡೈಲಿ ಇಂಥ ಕಷ್ಟ ಕೆಲಸ ಮಾಡೋದು ಅದು ಹೆಂಗೆ ಮಾಡ್ತಾರೆ ನನಗಂತೂ ಒಂದಿನಕ್ಕೆ ಸಾಕಾಗಿತ್ತು. ಸರಿ ಅವಾಗ ಹೋಗಿ ಮಲ್ಕೊಂಡನು, ನಾನು ಎದ್ದೇಳೋಷ್ಟಕ್ಕೆ ಊಟ ಆಗಿತ್ತು. ಸರಿ ನಮ್ಮ ಬ್ಯಾಟ್ಸ್ಮನ್ ಬಂದು ಊಟ ತಿನ್ನೋಣ ಬಾಪಪ್ಪ ಅನ್ನೋ. ಸರಿ ಬಾಪ ಅಂತ ಹೇಳ್ಬಿಟ್ಟಿದ್ದೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ತಪ್ಪದೆ ಫಾಲೋ ಮಾಡಿ.